ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಆಲ್ ಮೂವೀಸ್ ಲಿಸ್ಟ್ನ ನೋಡೋಣ ಬನ್ನಿ. ಈ ಒಂದು ಲಿಸ್ಟಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಬಾಲ ನಟನಾಗಿ ನಟಿಸಿದಂಥ ಸಿನಿಮಾಗಳ ಲಿಸ್ಟ್ ಇರುವುದಿಲ್ಲ. ಬನ್ನಿ ಆಗಿದ್ದರೆ ನಮ್ಮ ಅಪ್ಪು ಅವರ ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ನೋಡೋಣ. ಇವರ ಮೊದಲನೇ ಸಿನಿಮಾ ಅಪ್ಪು, ಇದು 2002ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಪುರಿ ಜಗನ್ನಾಥ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 3 ಕೋಟಿ ಬಜೆಟಲ್ಲಿ ತಯಾರಾಗಿ 35 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿದೆ. ಇನ್ನು ಇವರ ಎರಡನೇ ಸಿನಿಮಾ ಅಭಿ, ಇದು 2003ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ದಿನೇಶ್ ಬಾಬು ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 2.5 ಕೋಟಿ ಬಜೆಟಲ್ಲಿ ತಯಾರಾಗಿ 16 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿದೆ. ಇನ್ನು ಇವರ ಮೂರನೇ ಸಿನಿಮಾ ವೀರ ಕನ್ನಡಿಗ, ಇದು 2004ರಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾವನ್ನು ಮಹೇಶ್ ರಮೇಶ್ ಅವರು ನಿರ್ದೇಶಿಸಿದ್ದಾರೆ. ಇದು 3.5 ಕೋಟಿ ಬಜೆಟಲ್ಲಿ ತಯಾರಾಗಿ 10 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ ನಾಲ್ಕನೇ ಸಿನಿಮಾ ಮೌರ್ಯ, ಇದು 2004ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ರಮಣ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 1 ಕೋಟಿ ಬಜೆಟಲ್ಲಿ ತಯಾರಾಗಿ 14 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ ಐದನೇ ಸಿನಿಮಾ ಆಕಾಶ, ಇದು 2005ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಮಹೇಶ್ ಬಾಬು ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 7 ಕೋಟಿ ಬಜೆಟಲ್ಲಿ ತಯಾರಾಗಿ 30 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ ಆರನೇ ಸಿನಿಮಾ ನಮ್ಮ ಬಸವ, ಇದು 2005ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ವೀರಶಂಕರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 8 ಕೋಟಿ ಬಜೆಟಲ್ಲಿ ತಯಾರಾಗಿ 21 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ ಏಳನೇ ಸಿನಿಮಾ ಅಜಯ್, ಇದು 2006ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಮಹೇಶ್ ರಮೇಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 10 ಕೋಟಿ ಬಜೆಟಲ್ಲಿ ತಯಾರಾಗಿ 18 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 8ನೇ ಸಿನಿಮಾ ಅರಸು, ಇದು 2007ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಮಹೇಶ್ ಬಾಬು ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 6 ಕೋಟಿ ಬಜೆಟಲ್ಲಿ ತಯಾರಾಗಿ 15 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 9ನೇ ಸಿನಿಮಾ ಮಿಲನ, ಇದು ಕೂಡ 2007ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಪ್ರಕಾಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 12 ಕೋಟಿ ಬಜೆಟಲ್ಲಿ ತಯಾರಾಗಿ 27 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 10ನೇ ಸಿನಿಮಾ ಬಿಂದಾಸ್, ಇದು 2008ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಡಿ ರಾಜೇಂದ್ರ ಬಾಬು ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 9 ಕೋಟಿ ಬಜೆಟಲ್ಲಿ ತಯಾರಾಗಿ 20 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 11ನೇ ಸಿನಿಮಾ ವಂಶಿ, ಇದು 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ಪ್ರಕಾಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 3.5 ಕೋಟಿ ಬಜೆಟಲ್ಲಿ ತಯಾರಾಗಿ 12 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 12ನೇ ಸಿನಿಮಾ ರಾಜ್, ಇದು 2009ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಪ್ರೇಮ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 8 ಕೋಟಿ ಬಜೆಟಲ್ಲಿ ತಯಾರಾಗಿ 25 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಹಿಟ್ ಆಗಿತ್ತು. ಇನ್ನು ಇವರ 13ನೇ ಸಿನಿಮಾ ರಾಮ್, ಇದು 2009ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಕೆ ಮಾದೇಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 9 ಕೋಟಿ ಬಜೆಟಲ್ಲಿ ತಯಾರಾಗಿ 25 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 14ನೇ ಸಿನಿಮಾ ಪೃಥ್ವಿ, ಇದು 2010ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಜಾಕೋಬ್ ವರ್ಗೀಸ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 10 ಕೋಟಿ ಬಜೆಟಲ್ಲಿ ತಯಾರಾಗಿ 25 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 15ನೇ ಸಿನಿಮಾ ಜಾಕಿ, ಇದು ಕೂಡ 2010ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಸೂರ್ಯ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 7 ಕೋಟಿ ಬಜೆಟಲ್ಲಿ ತಯಾರಾಗಿ 30 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 16ನೇ ಸಿನಿಮಾ ಹುಡುಗರು, ಇದು 2011ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಕೆ ಮಾದೇಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 3 ಕೋಟಿ ಬಜೆಟಲ್ಲಿ ತಯಾರಾಗಿ 9 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 17ನೇ ಸಿನಿಮಾ ಪರಮಾತ್ಮ, ಇದು 2011ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಯೋಗರಾಜ್ ಭಟ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 6 ಕೋಟಿ ಬಜೆಟಲ್ಲಿ ತಯಾರಾಗಿ 20 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 18ನೇ ಸಿನಿಮಾ ಅಣ್ಣ ಬಾಂಡ್, ಇದು 2012ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಸೂರ್ಯ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 4 ಕೋಟಿ ಬಜೆಟಲ್ಲಿ ತಯಾರಾಗಿ 15 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 19ನೇ ಸಿನಿಮಾ ಯಾರೇ ಕೂಗಾಡಲಿ, ಇದು 2012ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಸಮುದ್ರಕಣಿ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 9 ಕೋಟಿ ಬಜೆಟಲ್ಲಿ ತಯಾರಾಗಿ 14 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 20ನೇ ಸಿನಿಮಾ ನಿನ್ನಿಂದಲೇ, ಇದು 2014ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾವನ್ನು ಜಯಂತ್ ಪರಂಜಿ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 17 ಕೋಟಿ ಬಜೆಟಲ್ಲಿ ತಯಾರಾಗಿ 14 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಫ್ಲಾಪ್ ಆಗಿತ್ತು. ಇನ್ನು ಇವರ 21ನೇ ಸಿನಿಮಾ ಪವರ್, ಇದು 2014ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಕೆ ಮಾದೇಶ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 11 ಕೋಟಿ ಬಜೆಟಲ್ಲಿ ತಯಾರಾಗಿ 21 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 22ನೇ ಸಿನಿಮಾ ಮೈತ್ರಿ, ಇದು 2015ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಗಿರಿರಾಜ್ BM ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 18 ಕೋಟಿ ಬಜೆಟಲ್ಲಿ ತಯಾರಾಗಿ 39 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿತ್ತು.
ಇನ್ನು ಇವರ 23ನೇ ಸಿನಿಮಾ ರಣವಿಕ್ರಮ. ಇದು 2015ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಪವನ್ ಒಡೆಯರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 15 ಕೋಟಿ ಬಜೆಟಲ್ಲಿ ತಯಾರಾಗಿ 20 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 24ನೇ ಸಿನಿಮಾ ಚಕ್ರವ್ಯೂಹ. ಇದು 2016ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಎಂ ಶರವಣನ್ ಅವರು ನಿರ್ದೇಶಿಸಿದ್ದಾರೆ. ಇದು 14 ಕೋಟಿ ಬಜೆಟಲ್ಲಿ ತಯಾರಾಗಿ 25 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 25ನೇ ಸಿನಿಮಾ ದೊಡ್ಡಮನೆ ಹುಡುಗ. ಇದು 2016ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಸೂರ್ಯ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 16 ಕೋಟಿ ಬಜೆಟಲ್ಲಿ ತಯಾರಾಗಿ 40 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 26ನೇ ಸಿನಿಮಾ ರಾಜಕುಮಾರ. ಇದು 2017ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಸಂತೋಷ್ ಆನಂದರಾಮ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 20 ಕೋಟಿ ಬಜೆಟಲ್ಲಿ ತಯಾರಾಗಿ ಬರೋಬ್ಬರಿ 75 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಇಂಡಸ್ಟ್ರಿ ಹಿಟ್ ಆದಂತಹ ಸಿನಿಮಾ. ಇನ್ನು ಇವರ 27ನೇ ಸಿನಿಮಾ ಅಂಜನಿ ಪುತ್ರ. ಇದು ಕೂಡ 2017ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಹರ್ಷ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 10 ಕೋಟಿ ಬಜೆಟಲ್ಲಿ ತಯಾರಾಗಿ 30 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 28ನೇ ಸಿನಿಮಾ ನಟ ಸಾರ್ವಭೌಮ. ಇದು 2019ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಪವನ್ ಒಡೆಯರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 14 ಕೋಟಿ ಬಜೆಟಲ್ಲಿ ತಯಾರಾಗಿ 38 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಆಗಿತ್ತು. ಇನ್ನು ಇವರ 29ನೇ ಸಿನಿಮಾ ಯುವರತ್ನ. ಇದು 2021ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಸಂತೋಷ್ ಆನಂದರಾಮ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 25 ಕೋಟಿ ಬಜೆಟಲ್ಲಿ ತಯಾರಾಗಿ ಬರೋಬ್ಬರಿ 42 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 30ನೇ ಸಿನಿಮಾ ಜೇಮ್ಸ್. ಇದು 2022ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಚೇತನ್ ಕುಮಾರ್ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 50 ಕೋಟಿ ಬಜೆಟಲ್ಲಿ ತಯಾರಾಗಿ ಬರೋಬ್ಬರಿ 150 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿತ್ತು. ಇನ್ನು ಇವರ 31ನೇ ಸಿನಿಮಾ ಗಂಧದ ಗುಡಿ. ಇದು 2022ರಲ್ಲಿ ರಿಲೀಸ್ ಆಗಿತ್ತು. ಇದನ್ನು ಅಮೋಘ ವರ್ಷ ಅವರು ನಿರ್ದೇಶಿಸಿದ್ದಾರೆ. ಈ ಸಿನಿಮಾ 35 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಬ್ಲಾಕ್ ಬಸ್ಟರ್ ಆಗಿತ್ತು. ಸೊ ಇದಾಗಿತ್ತು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಆಲ್ ಮೂವೀಸ್ ಲಿಸ್ಟ್. ಇನ್ನು ನಿಮಗೆ ನಮ್ಮ ಅಪ್ಪ ಅವರ ಯಾವ ಸಿನಿಮಾ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ರಿವ್ಯೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ತಾವು ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ.